ನಮಸ್ಕಾರ ವೀಕ್ಷಕರೇ, TV5 ವಿಶೇಷ ಮಹಾಭಾರತ ಮಹಾಸಂಗ್ರಾಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಶ್ವಕುಮಾರ್. ಎರಡು 2019 ಲೋಕಸಭಾ ಚುನಾವಣೆ ಇನ್ನೇನು ದಿನಗಣನೆ ಆರಂಭವಾಗಿದೆ. 2014 ಲೋಕಸಭಾ ಚುನಾವಣೆ ಹೇಗಿತ್ತು, 2014ರಲ್ಲಿ ಬೀದರ್ ಜಿಲ್ಲೆಯ ಅಂಕಿಅಂಶ ಹೇಗಿತ್ತು ಅನ್ನೋದನ್ನು ತೋರಿಸ್ತೀನಿ. ಈ ಸ್ಟೋರಿ ನೋಡಿ. ಕರ್ನಾಟಕ ತುತ್ತ ತುದಿಯ ಕ್ಷೇತ್ರದಲ್ಲಿ ಎಲೆಕ್ಷನ್ ಕಾವು. ಯಾವ ಪಕ್ಷದ ನಾಯಕರ ಮುಡಿಗೆ ಜಯದ ಕಿರೀಟ? ಬಿದಿರು ಬೆಳೆಯುತ್ತಿದ್ದ ಕ್ಷೇತ್ರದಲ್ಲಿ ಚುನಾವಣೆ ರಂಗು. ಕರ್ನಾಟಕ ರಾಜ್ಯದ ತುತ್ತ ತುದಿಯಲ್ಲಿರುವ ಬೀದರ್ ಐತಿಹಾಸಿಕ ಧಾರ್ಮಿಕ ಪ್ರಾಮುಖ್ಯತೆಯನ್ನ ಪಡೆದ ಕ್ಷೇತ್ರ. ಒಂದ್ ಕಾಲದಲ್ಲಿ ಬಿದಿರು ಬೆಳೆಗೆ ಪ್ರಸಿದ್ಧವಾಗಿದ್ರಿಂದ ಈ ಜಿಲ್ಲೆಗೆ ಬೀದರ್ ಎಂಬ ಹೆಸರು ಬಂದಿದೆ ಅಂತ ಇತಿಹಾಸಗಳು ಹೇಳ್ತವೆ. ಹವಾಮಾನದಲ್ಲಿ ಶೀಘ್ರ ವೈಪರೀತ್ಯ ಕಾಣುವ ಬೀದರ್ ಕರಕುಶಲ ಕಲೆಗೆ ಹೇಳಿ ಮಾಡಿಸಿದ ಸ್ಥಳ. ಭಾರತದ ಪೌರಾಣಿಕ ಕಥೆಗಳಲ್ಲಿ ಬೀದರಿನ ಉಲ್ಲೇಖ ಸಿಗುತ್ತೆ. ವಿದುರ ಬೀದರ್ನಲ್ಲಿ ವಾಸವಾಗಿದ್ದಾನೆಂದು ಕೆಲವು ಉಲ್ಲೇಖಗಳು ಹೇಳುತ್ತವೆ. ಆದ್ದರಿಂದ ಬೀದರನ್ನ ಹಿಂದೆ ವಿದುರ ನಗರ ಅಂತ ಕರೆಯಲಾಗ್ತಿತ್ತು. ನಳ ಮತ್ತು ದಮಯಂತಿಯರು ಇದೇ ಸ್ಥಳದಲ್ಲಿ ಭೇಟಿಯಾದ್ರು ಅಂತ ಪುರಾಣ ಕಥೆಗಳು ಹೇಳ್ತವೆ. ಇಲ್ಲಿನ ಬಸವ ಕಲ್ಯಾಣ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮಹತ್ವದ ಪಾತ್ರ ವಹಿಸಿದೆ. ಹಲವು ಪ್ರಸಿದ್ಧ ಪ್ರವಾಸಿ ತಾಣಗಳನ್ನ ಹೊಂದಿರುವ ಬೀದರ್ನಲ್ಲಿ ಹೆಚ್ಚಾಗಿ ಮೊಘಲ್ ಸಂಸ್ಕೃತಿಯ ಪ್ರಭಾವವನ್ನು ಕಾಣಬಹುದು. ಮೊದಲು ಹೈದರಾಬಾದ್ ಪ್ರಾಂತ್ಯದ ಭಾಗವಾಗಿದ್ದ ಬೀದರ್ ನಂತರ ಕರ್ನಾಟಕದ ಭಾಗವಾಯಿತು. ಪ್ರಮುಖ ಲೋಕಸಭಾ ಕ್ಷೇತ್ರವಾಗಿಯೂ ಹೆಸರು ಪಡೆದ ಈ ಕ್ಷೇತ್ರದಿಂದಲೇ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರಮ್ ಸಿಂಗ್ ಅವರು ಸಹ ಕಾಂಗ್ರೆಸ್ನಿಂದ 2009ರಲ್ಲಿ ಸ್ಪರ್ಧಿಸಿದ್ರು ಎಂಬುದನ್ನು ಇಲ್ಲಿ ಸ್ಮರಿಸಬಹುದು. ಬೀದರ್ ಜಿಲ್ಲೆಯ ಲೋಕಸಭಾ ಚುನಾವಣೆಯ ಇತಿಹಾಸ ಕೆಣಕಿದ್ರೆ 1962ರಲ್ಲಿ ಮೈಸೂರು ರಾಜ್ಯದ ಅಡಿಯಲ್ಲಿದ್ದಾಗ ಕಾಂಗ್ರೆಸ್ ಅಧಿಪತ್ಯದಲ್ಲಿ ಈ ಕ್ಷೇತ್ರವಿತ್ತು. ದಿವಂಗತ ಧರಮ್ ಸಿಂಗ್ ಸಂಸದರಾದ ಕ್ಷೇತ್ರವಿದು. ಆನಂತರ ಮಾಜಿ ಮುಖ್ಯಮಂತ್ರಿ ದಿವಂಗತ ಧರಮ್ ಸಿಂಗ್ ಅವರು 2009ರಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದಿದ್ರು. ಬೀದರ್ ಮತ್ತೆ ಕಾಂಗ್ರೆಸ್ ಭದ್ರಕೋಟೆಯಾಗದಂತೆ ಪಡೆದು ಬಿಜೆಪಿಗೆ ಮತ್ತೊಮ್ಮೆ ಗೆಲುವು ತಂದುಕೊಟ್ಟಿದ್ದು 2014ರ ಚುನಾವಣೆಯಲ್ಲಿ ಭಗವಂತ್ ಖೂಬಾ. ಈ ಬಾರಿಯೂ ಬಿಜೆಪಿಯಿಂದ ಅವರೇ ಸ್ಪರ್ಧಿಸುತ್ತಿದ್ದು ಕಳೆದ ಬಾರಿಯಂತೆಯೇ ನಡೆಯುತ್ತಾ ಅನ್ನೋ ಕುತೂಹಲ ಮನೆ ಮಾಡಿದೆ. 2014ರ ಲೋಕಸಭಾ ಚುನಾವಣಾ ಕಣದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದ ಸಂಪೂರ್ಣ ವಾತಾವರಣ ಯಾವ ರೀತಿ ಇತ್ತು, ಅಂಕಿಅಂಶ ಏನಿತ್ತು ಅನ್ನೋದನ್ನ ನೋಡೋಣ. ಒಟ್ಟು ಮತದಾರರು 16,962 ಮತದಾರರಿದ್ರು. ಅದರಲ್ಲಿ ಪುರುಷ ಮತದಾರರು 8,39,154, ಮಹಿಳಾ ಮತದಾರರು 7,61,738. ಇನ್ನು ಇತರೆ 70 ಮತದಾರರು ಕೂಡ ಇದ್ರು. ಒಟ್ಟು ಮತದಾರರ ಸಂಖ್ಯೆ ಈಗಾಗಲೇ ಹೇಳಿದಾಗೆ 16,962. ಆದರೆ ಚಲಾವಣೆ ಆದಂಥ ಮತಗಳು ಎಷ್ಟು ಅನ್ನೋದನ್ನು ನೋಡಿದಾಗ ಅದರ ಆಲ್ಮೋಸ್ಟ್ ಹಾಫ್ ಅಂತ ಹೇಳ್ಬೋದು, 9,62,652. ಎಸ್, ಇದು 2014ರ ಲೋಕಸಭಾ ಚುನಾವಣೆಯಲ್ಲಿ ಚಲಾವಣೆಯಾದಂಥ ಮತಗಳು. ಇನ್ನು 2014ರ ಲೋಕಸಭಾ ಚುನಾವಣೆಯಲ್ಲಿ ಬೀದರ್ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂಥ ಭಗವಂತ್ ಖೂಬಾ ಭಾರತೀಯ ಜನತಾ ಪಕ್ಷದ ವತಿಯಿಂದ ಜಯಭೇರಿಯನ್ನು ಬಾರಿಸ್ತಾರೆ, ಜಯದ ಮಾಲೆಯನ್ನು ಧರಿಸ್ತಾರೆ. ಇನ್ನು ಪರಾಜಿತ ಅಭ್ಯರ್ಥಿ ಕಾಂಗ್ರೆಸ್ನ ಧರಮ್ ಸಿಂಗ್ ಅಲ್ಲಿ ಅವರು ಸೋಲನ್ನು ಉಣ್ತಾರೆ. ಕಾರಣ ಏನು ಅಂತ ಹೇಳಿದರೆ ಕೇವಲ ಅವರು ತೆಗೆದುಕೊಂಡಂಥ ಮತಗಳ ಸಂಖ್ಯೆ 3,67,068. ಇನ್ನು ಬಂಡೆಪ್ಪ ಕಾಶಂಪುರ್ JDSನಿಂದ ಸ್ಪರ್ಧೆ ಮಾಡಿ 58,728 ಮತಗಳನ್ನು ಪಡೆದಿರ್ತಾರೆ. ಒಟ್ಟು ಗೆಲುವಿನ ಅಂತರ ಭಗವಂತ್ ಖೂಬಾ ಮತ್ತು ಧರಮ್ ಸಿಂಗ್ ಅವರ ನಡುವೆ ನೋಡಿದಾಗ 92,222 ಮತಗಳು ಅಲ್ಲಿಯ ಗೆಲುವಿನ ಅಂತರದ ಮತಗಳು ಅಂತ ನಾವು ನೋಡಬಹುದು. ಎಲ್ಲ ಕ್ಷೇತ್ರದಲ್ಲಿಯೂ ಅರಳಿತ್ತು ಕಮಲ. ಈ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರು 4,59,290 ಮತಗಳನ್ನು ಪಡೆದು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ದಿವಂಗತ ಧರಮ್ ಸಿಂಗ್ ಅವರನ್ನ 92,222 ಮತಗಳ ಭಾರೀ ಅಂತರದಿಂದ ಸೋಲಿಸಿದ್ರು. ಧರಮ್ ಸಿಂಗ್ ಪಡೆದ ಒಟ್ಟು ಮತಗಳು 3,67,068. 2017ರ ಜುಲೈ 27ರಂದು ಧರಮ್ ಸಿಂಗ್ ಅವರು ವಯೋಸಹಜ ಅನಾರೋಗ್ಯದಿಂದ ನಿಧನರಾಗಿದ್ದಾರೆ. ಆದರೆ ಅಂದು ಖೂಬಾ ಪಡೆದ ಮತಗಳು ಹೇಗಿದ್ವು ನೋಡಿ. ಓಕೆ, ಇನ್ನು 2014ರ ಲೋಕಸಭಾ ಚುನಾವಣೆಯ ಬೀದರ್ ಕ್ಷೇತ್ರದಿಂದ ಯಾವೆಲ್ಲ ವಿಧಾನಸಭಾ ಕ್ಷೇತ್ರಗಳಿದ್ದಾವೆ, ಕ್ಷೇತ್ರವಾರು
ಮತಗಳ ವಿವರ ಯಾವ ರೀತಿ ಇದೆ ಅನ್ನೋದನ್ನು ಒಂದು ಸ್ವಲ್ಪ ನಾವು ಗಮನ ಹಾಕೋಣ. ಬೀದರ್ ವಿಧಾನಸಭಾ ಕ್ಷೇತ್ರದಿಂದ ಭಗವಂತ ಖೂಬಾ ಅವರಿಗೆ ಭಾರತೀಯ ಜನತಾ ಪಕ್ಷದಿಂದ ಸ್ಪರ್ಧೆ ಮಾಡಿದಂಥವರಿಗೆ 44,225 ಮತಗಳು ಲಭಿಸ್ತವೆ. ಕಾಂಗ್ರೆಸ್ನ ಧರ್ಮಸಿಂಗ್ ಅವರು 57,109 ಮತಗಳನ್ನು ಪಡಿತಾರೆ. ಇನ್ನು ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಭಗವಂತ್ ಖೂಬಾ ಅವರಿಗೆ ಲಭ್ಯವಾದಂಥ ಮತಗಳ ಸಂಖ್ಯೆ 36,308. ಕಾಂಗ್ರೆಸ್ನ ಧರ್ಮಸಿಂಗ್ ಅವರಿಗೆ 46,150. ಎರಡೂ ವಿಧಾನಸಭಾ ಕ್ಷೇತ್ರಗಳಲ್ಲೂ ಧರ್ಮಸಿಂಗ್ ಅವರೇ ಇಲ್ಲಿ ಮೇಲುಗೈಯನ್ನು ಸಾಧಿಸ್ತಾರೆ. ನೋಡೋಣ ಬೇರೆ ಎಲ್ಲಿ ಡಿಫ್ರೆನ್ಸ್ ಆಗುತ್ತೆ ಅಂತ ಹೇಳಿ. ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಭಗವಂತ್ ಖೂಬಾ 71,705 ಮತಗಳನ್ನು ಪಡಿತಾರೆ. ಧರ್ಮಸಿಂಗ್ ಅವರಿಗೆ 41,686 ಮತಗಳು ಅಲ್ಲಿ ಲಭಿಸುತ್ತವೆ. ಇನ್ನು ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದಿಂದ ಭಗವಂತ್ ಖೂಬಾ ಅವರಿಗೆ 60,059 ಮತಗಳು. ಇನ್ನು ಧರ್ಮಸಿಂಗ್ ಅವರಿಗೆ 47,188. ಔರಾದ್ ವಿಧಾನಸಭಾ ಕ್ಷೇತ್ರದಿಂದ ಭಗವಂತ್ ಖೂಬಾ ಅವರು ಪಡೆದಂಥ ಮತಗಳ ಸಂಖ್ಯೆ 66,346. ಧರ್ಮಸಿಂಗ್ ಅವರು 46,337 ಮತಗಳಿಗೆ ಅಲ್ಲಿ ತೃಪ್ತಿ ಪಟ್ಕೊಳ್ಬೇಕಾಗತ್ತೆ. ಭಾಲ್ಕಿ ವಿಧಾನಸಭಾ ಕ್ಷೇತ್ರದಿಂದ 70,795 ಮತಗಳು ಭಗವಂತ್ ಖೂಬಾ ಅವರಿಗೆ ತೆಕ್ಕೆಗೆ. ಇನ್ನು ಧರ್ಮಸಿಂಗ್ ಅವರು 48,914 ಮತಗಳನ್ನು ಪಡಿತಾರೆ. ಇನ್ನು ಆಳಂದ ವಿಧಾನಸಭಾ ಕ್ಷೇತ್ರದಿಂದ ಭಗವಂತ್ ಖೂಬಾ ಅವರಿಗೆ 66,572 ಮತಗಳು ಲಭಿಸುತ್ತವೆ. ಇನ್ನು ಧರ್ಮಸಿಂಗ್ ಅವರಿಗೆ 33,958 ಮತಗಳು ದಕ್ಕುತ್ತವೆ. ಇನ್ನು ಚಿಂಚೋಳಿ ವಿಧಾನಸಭಾ ಕ್ಷೇತ್ರದಿಂದ ಭಗವಂತ್ ಖೂಬಾ ಅವರಿಗೆ 43,034 ಮತಗಳು ಲಭಿಸಿದರೆ ಧರ್ಮಸಿಂಗ್ ಅವರಿಗೆ 45,649 ಮತಗಳು ಲಭಿಸುತ್ತವೆ. ಅಂದರೆ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಯಾವ್ಯಾವ ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಜೇತ ಅಭ್ಯರ್ಥಿ ಅಂದರೆ ಭಗವಂತ್ ಖೂಬಾ ಮೇಲುಗೈಯನ್ನು ಸಾಧಿಸಿದ್ದಾರೆ ಅನ್ನೋದನ್ನ ನೀವು ನೋಡಬಹುದು. 2014 ಲೋಕಸಭಾ ಚುನಾವಣೆಯ ವಿವರ ಮತ್ತು ಫಲಿತಾಂಶ ನೋಡಿದ್ವಿ. ಹಾಗಾದರೆ 2019 ಲೋಕಸಭಾ ಚುನಾವಣೆಯ ಕಾವು ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೂ ಮುನ್ನ ಒಂದು ಪುಟ್ಟ ಬ್ರೇಕ್. ವೆಲ್ಕಮ್ ಬ್ಯಾಕ್ ಮಹಾಭಾರತ ಮಹಾಸಂಗ್ರಾಮ ವಿಶೇಷ ಕಾರ್ಯಕ್ರಮಕ್ಕೆ. 2019 ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳು ಯಾರೆಲ್ಲ ಕಣದಲ್ಲಿದ್ದಾರೆ, ಸದ್ಯ ಹಾಲಿ ಶಾಸಕರು ಮತ್ತು ಹಾಲಿ ಸಂಸದರ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದನ್ನ ಹೇಳ್ತೀನಿ. ಈ ಡೀಟೇಲ್ಸ್ ನೋಡಿ. ದಿವಂಗತ ಧರ್ಮಸಿಂಗ್ ಕುಟುಂಬ ರಾಜಕಾರಣಕ್ಕೆ ವಿರೋಧ. ಗೆಲ್ಲಿಸಿದವರೇ ಸೋಲಿಸಿದ ಬೀದರ್ ಮತದಾರರು. ಯಾವ ಪಕ್ಷದ ಶಾಸಕರು ಇಲ್ಲಿ ಹೆಚ್ಚು, ಅವರ ಬಲವೇನು? ಸತತವಾಗಿ ಬಿಜೆಪಿ ಅಭ್ಯರ್ಥಿ ರಾಮಚಂದ್ರ ವೀರಪ್ಪ ಅವರನ್ನ ಗೆಲ್ಲಿಸಿದ ಬೀದರ್ ಜನತೆ 2009ರಲ್ಲಿ ಮಾಜಿ ಸಿಎಂ ಧರ್ಮಸಿಂಗ್ ಅವರನ್ನ ಕೈ ಹಿಡಿದಿದ್ರು. ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ ಕಾರಣ ಗಡಿನಾಡಿನ ಮೂಲ ಸೌಕರ್ಯಗಳ ಸಮಸ್ಯೆಗಳನ್ನು ತಿಳಿದಿದ್ದಾರೆ. ರಾಜ್ಯ ಸರ್ಕಾರದಿಂದ ಬರುವ ಸವಲತ್ತುಗಳಿಂದ ವಂಚಿತವಾಗಿದ್ರೂ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆಗಳನ್ನ ತರ್ತಾರೆ ಅನ್ನೋ ನಂಬಿಕೆಯಿಂದ ಬೀದರ್ ಜನ ಕೈ ಮಾಜಿ ಸಿಎಂ ಧರ್ಮಸಿಂಗ್ ಅವರನ್ನ ಕೈ ಹಿಡಿದಿದ್ರು. ಆದರೆ 2014 ಹೊತ್ತಿಗೆ ಮಾಜಿ ಸಿಎಂ ಧರ್ಮಸಿಂಗ್ ಇಲ್ಲಿ ಕುಟುಂಬ ರಾಜಕಾರಣಕ್ಕೆ ಕೈ ಹಾಕಿದ್ರು ಅನ್ನೋ ಕಾರಣಕ್ಕೆ ಬೀದರ್ ಜನತೆ ತಿರಸ್ಕಾರ ಮಾಡಿದ್ರು. ಪರಿಣಾಮ ಬೀದರ್ ಜಿಲ್ಲೆಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳನ್ನೊಳಗೊಂಡ ಕ್ಷೇತ್ರದಲ್ಲಿ ಚಿತ್ರಣವೇ ಸಂಪೂರ್ಣ ಬದಲಾಗಿ ಹೋಗಿತ್ತು. ಇದರಲ್ಲಿ ಕಲಬುರಗಿಯ ಆಳಂದ ಹಾಗೂ ಚಿಂಚೋಳಿ ವಿಧಾನಸಭಾ ಕ್ಷೇತ್ರಗಳು ಬೀದರ್ ಲೋಕಸಭಾ ಕ್ಷೇತ್ರಕ್ಕೆ ಒಳಪಟ್ಟಿವೆ. 5 ಕಾಂಗ್ರೆಸ್, 1 ಕ್ಷೇತ್ರದಲ್ಲಿ ಜೆಡಿಎಸ್ ಹಾಗೂ 2 ಕ್ಷೇತ್ರದಲ್ಲಿ ಬಿಜೆಪಿ ಪ್ರಾಬಲ್ಯವಿದೆ. ಓಕೆ, ಇನ್ನು ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರೆಲ್ಲ ಶಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಯಾವ ಪಕ್ಷದ ಮೇಲುಗೈ ಇದೆ ಅನ್ನೋದನ್ನ ನಾವು ನೋಡೋಣ. ಬೀದರ್ ಲೋಕಸಭಾ ಕ್ಷೇತ್ರದ ಹಾಲಿ ಶಾಸಕರು: ಬೀದರ್ ಉತ್ತರ ರಹೀಂ ಖಾನ್ ಕಾಂಗ್ರೆಸ್, ಬೀದರ್ ದಕ್ಷಿಣ ಬಂಡೆಪ್ಪ ಕಾಶಂಪುರ್ ಜೆಡಿಎಸ್, ಹುಮ್ನಾಬಾದ್ ಶಾಸಕರಾಗಿ ರಾಜಶೇಖರ್ ಪಾಟೀಲ್ ಕೈಪಾಳ್ಯದಿಂದ, ಬಸವ ಕಲ್ಯಾಣ ಕ್ಷೇತ್ರದಿಂದ ಬಿ ನಾರಾಯಣ್ ಕಾಂಗ್ರೆಸ್ ವತಿಯಿಂದ ಅಲ್ಲಿ ಶಾಸಕರಾಗಿದ್ದಾರೆ. ಇನ್ನು ಭಾಲ್ಕಿಯಿಂದ ಕಾಂಗ್ರೆಸ್ನ ಈಶ್ವರ್ ಬಿ ಖಂಡ್ರೆ. ಇನ್ನು ಔರಾದ್ ವಿಧಾನಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಪ್ರಭು ಚವ್ಹಾಣ್ ಅಲ್ಲಿ ಹಾಲಿ ಶಾಸಕರಾಗಿದ್ದಾರೆ. ಇನ್ನು ಚಿಂಚೋಳಿಯಿಂದ ಉಮೇಶ್ ಜಾಧವ್ ಕಾಂಗ್ರೆಸ್ನಿಂದಾನೇ ಅವರು ಶಾಸಕರಾಗಿದ್ದರು, ಆದರೆ ಈಗ ಅವರು ಭಾರತೀಯ ಜನತಾ ಪಕ್ಷದ ಪರವಾಗಿದ್ದಾರೆ, ಅಲ್ಲಿ ಸೇರಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಖಾಡಕ್ಕಿಳಿದಿದ್ದಾರೆ. ಆಕಾಂಕ್ಷಿಗಳಿಗೆ ಸಿಗಲಿಲ್ಲ ಲೋಕಸಭೆ ಎಲೆಕ್ಷನ್ ಟಿಕೆಟ್. ಯಾವ ಪಕ್ಷದಿಂದ ಯಾರ್ಯಾರು ಈಗ ಕ್ಯಾಂಡಿಡೇಟ್? ಇಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ನೇರ ಹಣಾಹಣಿ ಏರ್ಪಡಲಿದೆ. ಕಾಂಗ್ರೆಸ್ನಿಂದ ಈಶ್ವರ್ ಖಂಡ್ರೆ ಹಾಗೂ ಬಿಜೆಪಿಯಿಂದ ಹಾಲಿ ಸಂಸದ ಭಗವಂತ್ ಖೂಬಾ ಅವರೇ ಎದುರಾಳಿಗಳಾಗಿದ್ದಾರೆ. ದಿನೇ ದಿನೇ ಬಿಸಿಲು ಹೆಚ್ಚಾದಂತೆ ಚುನಾವಣಾ ಕಾವು ಏರ್ತಿದೆ. ಸದ್ಯಕ್ಕಂತೂ ಎಲ್ಲಿ ಕೂತ್ರು ನಿಂತ್ರು ಚುನಾವಣೆಯ ಮಾತೆ ನಡೀತಿದೆ. ಟಿಕೆಟ್ ಘೋಷಣೆಯ ಬಳಿಕ ಕ್ಷೇತ್ರ ಮತ್ತಷ್ಟು ರಂಗು ಪಡೆದುಕೊಳ್ಳಲಿದೆ.
2019 ಬೀದರ್ ಲೋಕಸಭಾ ಕ್ಷೇತ್ರದ ವತಿಯಿಂದ ಸ್ಪರ್ಧೆ ಮಾಡ್ತಾ ಇರುವಂಥ ಕಲಿಗಳು ಯಾರು ಅನ್ನೋದನ್ನ ನೋಡೋಣ. ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಾಲಿ ಸಂಸದರಾಗಿರುವಂಥ ಭಗವಂತ ಖೂಬಾ ಅಲ್ಲಿ ಮತ್ತೆ ತಮ್ಮ ಅದೃಷ್ಟದ ಪರೀಕ್ಷೆಗಿಳಿದಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಈಶ್ವರ್ ಖಂಡ್ರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಅಲ್ಲಿ ಕಣಕ್ಕಿಳಿದಿದ್ದಾರೆ. ಹೀಗಾಗಿ ಯಾರ ನಡುವೆ ತೀವ್ರ ಪೈಪೋಟಿ ಇದೆ ಅನ್ನೋದು ನಿಮಗೀಗ ಗೊತ್ತಾಗಿದೆ. ಆದರೆ ಯಾರು ಜಯಶಾಲಿ ಆಗ್ತಾರೆ ಅನ್ನುವ ಕ್ಯೂರಿಯಾಸಿಟಿ ಅಂತೂ ಕೂಡ ದಟ್ಟವಾಗಿ ಮೂಡಿದೆ. ಸದ್ಯ 2019 ಲೋಕಸಭಾ ಚುನಾವಣೆಗೆ ಕಳೆದ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದ ಬಿಜೆಪಿಯ ಹಾಲಿ ಸಂಸದ ಭಗವಂತ್ ಖೂಬಾರನ್ನ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿದ್ದಾರೆ. ಈಗಾಗಲೇ ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ವೀರಭದ್ರೇಶ್ವರನ ಸನ್ನಿಧಿಯ ಹುಮ್ನಾಬಾದ್ನಲ್ಲಿ ಮೋದಿ ವಿಜಯದ ಯಾತ್ರೆ ಆರಂಭಿಸುವ ಮೂಲಕ ಲೋಕಸಭಾ ಚುನಾವಣೆಯ ಪ್ರಚಾರಕ್ಕೆ ರಣಕಹಳೆ ಊದಿದ್ದಾರೆ. 2019 ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ ಕನಿಷ್ಠ ಭಾರತೀಯ ಜನತಾ ಪಕ್ಷ ಮತ್ತು NDA ಸೇರಿ 400ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ತೀವಿ ಅನ್ನೋಂಥ ಆತ್ಮವಿಶ್ವಾಸವನ್ನು ಜನರ ನಾಡಿ ಮಿಡಿತಗಳನ್ನು ನೋಡಿ ಹೇಳುತ್ತಾ ಇದ್ದೇನೆ. ಹೀಗಾಗಿ 2019 ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿಯೂ ಕೂಡ ನನಗೆ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯನ್ನಾಗಿ ಮಾಡ್ತದೆ ಅನ್ನುವಂಥದ್ದನ್ನು ನಂಬಿದ್ದೀನಿ. ಹೀಗಾಗಿ 2019 ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬೀದರ್ನಿಂದ ಆಯ್ಕೆಯಾಗುವಂಥ ಸಂಪೂರ್ಣವಾದಂಥ ವಿಶ್ವಾಸವನ್ನು ಹೊಂದಿದ್ದೀನಿ ಅನ್ನುವಂತ ಹೇಳಕ್ಕೆ ಇಷ್ಟಪಡ್ತೀನಿ. JDS ಕಾಂಗ್ರೆಸ್ BSP ಅವರು ಅಲ್ಲಗಿದ್ದರೂ ಫೈಟ್ ಇನ್ ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ BJPನೇ ಇರ್ತದೆ. ಕಳೆದ ಬಾರಿ ಕೂಡ JDS ನಿಂತಿದ್ರು, ಈಗಿಂತ ಬಂಡೆಪ್ಪ ಕಾಶಂಪುರ ಅವ್ರು ಮೊತ್ತ ತೊಗೊಂಡು 50,000 ಅಷ್ಟೇ ಅದು. ಮತ್ತು BSP ಕೂಡ ಈ ಸಲ ಕೂಡ BSP ಕಾಂಗ್ರೆಸ್ ಅಲಯನ್ಸಲ್ಲಿ ಇಲ್ಲ ರಾಜ್ಯದಲ್ಲಿ. ಮೊನ್ನೆ ಕೂಡ ಅವ್ರು ಮಹೇಶ್ ಮಿನಿಸ್ಟರ್ ರಿಸೈನ್ ಮಾಡಿದ್ದು ಕೂಡ ನೀವು ನೋಡಿದ್ರಿ, ಅವರು ಬರ್ತಾರೆ. JDS ಕಾಂಗ್ರೆಸ್ ಆದರೂ ಏನು ತೊಂದರೆ ಆಗಲ್ಲ. ಈಗಿದು ಎಲೆಕ್ಷನ್ನೇ ಆಗ್ತಾ ಇದೆ, ಮ್ಯಾಕ್ಸಿಮಮ್ ಡೆವಲಪ್ಮೆಂಟ್ ಆಧಾರಿತ ಅವ್ರು ಮಾಡ್ತಾ ಇಲ್ಲ. ಜಾತಿ ಆಧಾರಿತ ಎಲೆಕ್ಷನ್ ಮಾಡಿದ್ರೆ ಕಾಂಗ್ರೆಸ್ JDS ಅವರು ನಿಸ್ಸಿಮ್ರು. ಇತ್ತ ಮೈತ್ರಿ ಪಕ್ಷದಲ್ಲಿ ಸೀಟು ಹಂಚಿಕೆ ವಿಚಾರದಲ್ಲೇ ಗೊಂದಲಗಳಿತ್ತು. ಅಳೆದು ತೂಗಿ ಕಾಂಗ್ರೆಸ್ ಹಾಗೂ JDS ಈ ಬಾರಿಯ ಲೋಕ ಚುನಾವಣೆಗೆ ಸಿದ್ಧತೆಯನ್ನ ನಡೆಸಿಕೊಂಡು ಅಭ್ಯರ್ಥಿಯಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರನ್ನೇ ಆಯ್ಕೆ ಮಾಡಿ ಕದನ ಕಣಕ್ಕೆ ಕಳಿಸಿದ್ದಾರೆ. ಈ ಮೂಲಕ ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಧುಮುಕಲು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೊರಟಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಸೇವೆ ಮಾಡುವಂತದ್ದು ಅವಕಾಶ ಈಗ ಸಿಕ್ಕಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಸೇವೆ ಮಾಡುವಂತ ಅವಕಾಶಕ್ಕೆ ನೀವು ಯೋಗ್ಯರಿದ್ದೀರಿ, ಅಲ್ಲೇ ಬರಬೇಕು ಅಂತ ಏನಾದ್ರೂ ನಮ್ಮ ವರಿಷ್ಠರು ತೀರ್ಮಾನ ಮಾಡಿ ನನಗೆ ಸಲಹೆ ಸೂಚನೆ ಕೊಟ್ರೆ ಅದನ್ನು ನಾನು ಮಾಡುವಂತ ಒಂದು ಕೆಲಸ ಕಾರ್ಯ ಮಾಡ್ತಾರೆ. ನಮ್ಮ ಸರ್ಕಾರ ಏನದಕ್ಕೆ ಅಂದ್ರೆ ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರನಾಗ ಇವತ್ತು ಬಹಳಷ್ಟು ಏನದಕ್ಕೆ ಅಂದ್ರೆ ರೈತರ ಪರವಾಗಲಿ ಕಾರ್ಮಿಕರ ಪರವಾಗಲಿ ಎಲ್ಲ ಸಮಾಜ ಪರವಾಗಿ ಇವತ್ತೆಲ್ಲ ಕೆಲಸಗಳು ಇವತ್ತೇನದಕ್ಕೆ ಅಂದ್ರೆ ಇದು ಮಾಡ್ತಾ ಇದ್ದಾರೆ. ಹೀಗಾಗಿ ಏನದಕ್ಕೆ ಅಂದ್ರೆ ಹೆಚ್ಚಿನ ಸಂಖ್ಯೆದಾಗ ನಮ್ಮ ಪಕ್ಷಕ್ಕೆ ಏನದಕ್ಕೆ ಅಂದ್ರೆ ಇಲ್ಲಿ ನಮ್ಮ ಕ್ಯಾಂಡಿಡೇಟ್ ಯಾವ ಪಕ್ಷದ ಕ್ಯಾಂಡಿಡೇಟ್ ಹಾಕಿರಲ್ಲ. ಕೋಲೇಷನ್ನಾಗ ಕಾಂಗ್ರೆಸ್ದವ್ರು ಇದ್ರೂ JDS ಇದ್ರೂ ಇಲ್ಲಿ ಬರೋಂಥ ಚಾನ್ಸಸ್ ಇದೆ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಫೈಟ್ ಇದೆ, ಕಾಂಗ್ರೆಸ್ಗೆ ಕೊಡಬೇಕಂತ ಒಂದು ಇದೆ. ಏಕೆಂದರೆ ಲಾಜಿಕಾಗಿ ನೋಡಿದ್ರೆ ನಮಗೆ 8 ಕ್ಷೇತ್ರದಲ್ಲಿ 5 ಕ್ಷೇತ್ರ ನಮಗೆ ಇದೆ ಅಲ್ವಾ, 1 JDSಗೆ ಐತೆ, 2 BJPಗಿದೆ. ಸೊ ಆ ಥರ ನಂಬರ್ಸ್ ಎಲ್ಲ ನೋಡಿದ್ರೆ ನಮಗೆ ಬರಬೇಕಂತ ಎಲ್ಲರದ್ದು ಅಭಿಪ್ರಾಯ ಇದೆ. ಈಗ ಬೀದರ್ನ ಬೀರು ಬಿಸಿಲಿನ ತಾಪದ ನಡುವೆ ಇಬ್ರೂ ಕೂಡ ಪ್ರಚಾರದ ಕಣದಲ್ಲಿ ಅಬ್ಬರದ ಪ್ರಚಾರ ಮಾಡ್ತಿದ್ದಾರೆ. ಆದರೆ ಬೀದರ್ನಲ್ಲಿ ಚುನಾವಣೆಯ ಕಣ ಇನ್ನಷ್ಟು ರಂಗೇರಲು ಹಲವು ಕಾರಣವಿದೆ. ಅದೇ ಕಾರಣದಿಂದ ಇಂದು ಬೀದರ್ ಒಂದು ಪ್ರಮುಖ ಕ್ಷೇತ್ರವಾಗಿರೋದು. ಗಡಿನಾಡು ಬೀದರ್ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು BJP ನೇರ ಹಣಾಹಣಿ. ಒಂದು ಕಡೆ ಇತಿಹಾಸ ನೋಡೋದಾದರೆ ಸಮಬಲವಾಗಿ ಒಂದು ಬಾರಿ ಏನು ಕಾಂಗ್ರೆಸ್ನವರಿಗೆ ಅಧಿಕಾರ ಕೊಟ್ಟರೆ ಮತ್ತೊಂದು ಬಾರಿ BJP ಅವರಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥ ಒಂದು ಕ್ಷೇತ್ರ ಅನ್ನುವಂಥದ್ದು ಬೀದರ್ ಜಿಲ್ಲೆಯ ಒಂದು ಇತಿಹಾಸ ಆಗಿದೆ. ಹಾಗಾದರೆ ಈ ಬೀದರ್ ಜಿಲ್ಲೆಯಲ್ಲಿ ಯಾವ ರೀತಿ ಲೆಕ್ಕಾಚಾರ ಇದೆ? ಇಲ್ಲಿ ಜಾತಿ ಲೆಕ್ಕಾಚಾರ ಬರುತ್ತೋ ಅಥವಾ ವ್ಯಕ್ತಿ ವರ್ಚಸ್ಸು ಲೆಕ್ಕಾಚಾರ ಆಗುತ್ತಾ ಅನ್ನೋದನ್ನು ಹೇಳ್ತೀನಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಬೀದರ್ ಜಿಲ್ಲೆಯಲ್ಲಿ ಅಂದರೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಜನ ಯಾರನ್ನ ಮಣೆ ಹಾಕ್ತಾ ಇದ್ದಾರೆ? ಒಂದು ಕಡೆ ಜಾತಿ ಲೆಕ್ಕಾಚಾರ ಆಗ್ತಾ ಇದೆಯಾ, ಅಥವಾ ವ್ಯಕ್ತಿ ವರ್ಚಸ್ಸು ಲೆಕ್ಕಾಚಾರ ಆಗ್ತಾ ಇದೆಯಾ, ಅಥವಾ ಪಕ್ಷದಲ್ಲಿ ಜನ ಮನ್ನಣೆ ನೀಡ್ತಾ ಇದ್ದಾರಾ ಅನ್ನೋದನ್ನು ಹೇಳ್ತೀನಿ. ಈ ಸ್ಟೋರಿ ನೋಡಿ. ಹಾಲಿ ಸಂಸದರ ಬಗ್ಗೆ ಬೀದರ್ ಜನ ಏನಂತಾರೆ? 2014 ಚುನಾವಣೆಯಲ್ಲಿ ದೇಶದೆಲ್ಲೆಡೆ ಮೋದಿ ಹವಾ ಹಿನ್ನೆಲೆಯಲ್ಲಿ ಟೊಂಗೆ ಮೇಲೆ ಕಾಗೆ ಕೂರೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಸರಿ ಹೋಗಿದೆ ಎನ್ನುವಂತೆ ಸಾಮಾನ್ಯ ಕಾರ್ಯಕರ್ತನಾಗಿದ್ದ ಹಾಲಿ ಸಂಸದ ಭಗವಂತ್ ಖೂಬಾರನ್ನ ಮತ್ತೆ ಬೀದರ್ ಜನತೆ ಕೈ ಹಿಡಿದಿದ್ದಾರೆ.
ಇವತ್ತು ನನಗಂತೂ ಕಾಂಗ್ರೆಸ್ನಲ್ಲಿ ಮತ್ತು JDSನಲ್ಲಿ ಅವ್ರ ವಿರುದ್ಧ ನಿಲ್ತಕ್ಕಂಥ ಸಮರ್ಥ ಕ್ಯಾಂಡಿಡೇಟ್ ಬೀದರ್ ಜಿಲ್ಲೆಯಲ್ಲಿ ಕಾಣಿಸ್ತಾ ಇಲ್ಲ. ಹೊರಗಿಂದ ಯಾರಿಗಾದರೂ ಕೈಗಡ ತಂದು ಇಟ್ಟರೆ ಅದು ಏನೂ ಉಪಯೋಗ ಆಗೋದಿಲ್ಲ. ಯಾಕಂದರೆ ಒಬ್ಬ ಒಳ್ಳೆಯ ಕ್ಯಾಂಡಿಡೇಟ್ ಕಲ್ಯಾಣದಲ್ಲಿ ಹೊರಗಿನ ತಂದು ನಿಂದಿರಿಸಿದ್ರು. ನಿಜವಾಗಿ ನೋಡಿದ್ರೆ ಅವರಂಥ ಧೀಮಂತ ಕಾರ್ಯಕರ್ತ ಯಾರೂ ಅಲ್ಲ. ಅವ್ರು ಮಂತ್ರಿ ಆಗಿದ್ದಾಗೂ ಒಳ್ಳೆ ರೀತಿ ಕೆಲಸ ಮಾಡಿದವರು. ಅಂಥ ಕ್ಯಾಂಡಿಡೇಟ್ಗಳು ತಂದು ನಿಂದಿರಿಸಿ ಅವರಿಗಷ್ಟೇ ಅಪಮಾನ ಅಲ್ಲ, ಅವ್ರ ಪಕ್ಷಕ್ಕೂ ಅಪಮಾನ ಮಾಡಿದ್ರು. ಇಲ್ಲಿ ಬೀದರ್ ಜಿಲ್ಲೆಗೆ ಒಂದು ರೀತಿ ಕೆಟ್ಟ ಹೆಸರು ತಂದುಕೊಟ್ರು. ಹಾಲಿ ಸಂಸದರು ಕ್ಷೇತ್ರದಲ್ಲಿ ಹೇಳಿಕೊಳ್ಳುವಂತ ಅಭಿವೃದ್ಧಿ ಕೆಲಸಗಳು ಯಾವೂ ಮಾಡಿಲ್ಲ ಅನ್ನೋ ಆರೋಪಗಳು ಕೇಳಿಬರ್ತಿವೆ. ಇನ್ನು ಮತ್ತೊಂದು ಸಂಸದರು ಜಿಲ್ಲೆಯ ಜನತೆಯ ಕೈಗೆ ಸಿಕ್ತಿಲ್ಲ. ಉತ್ತರ ಕರ್ನಾಟಕದ ತುತ್ತ ತುದಿಯ ಜಿಲ್ಲೆಯಾದ ಬೀದರ್ ಕುಡಿಯುವ ನೀರಿನ ಸಮಸ್ಯೆಯನ್ನ ಎದುರಿಸುತ್ತಿದೆ. ಅಲ್ಲದೆ ಈ ಕ್ಷೇತ್ರದಲ್ಲಿ ಉತ್ತಮ ರಸ್ತೆಗಳಿಲ್ಲ. ರಾಜ್ಯ ಸರ್ಕಾರವು ಈ ಜಿಲ್ಲೆಯನ್ನ ಕಡೆಗಣಿಸುತ್ತಿದೆ ಎಂಬ ಮಾತು ಎಂದಿನಿಂದಲೂ ಕೇಳಿಬರ್ತಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಕಳೆದ ಹಲವು ವರ್ಷಗಳಿಂದ ಬೀದರ್ ಜಿಲ್ಲೆ ಏನು ಸತತ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥದ್ದು. ಕೇಂದ್ರ ಸರ್ಕಾರದಿಂದ ಸಿಗ್ತಕ್ಕಂತಹ ಸವಲತ್ತುಗಳು ಸಹ ಸಿಕ್ಕಿದಾವ, ಅಥವಾ ಕೇಂದ್ರ ಸರ್ಕಾರದಿಂದ ಬೇರೆ ಸಿಗಬೇಕಾಗಿರ್ತಕ್ಕಂತಹ ಸವಲತ್ತುಗಳು ಸಿಕ್ಕಿದಾವ. ಬೀದರ್ ಜಿಲ್ಲೆಗೆ ಸಂಸದರ ಕೊಡುಗೆ ಏನು ಅನ್ನೋದನ್ನು ನೇರವಾಗಿ ಅವರಿಂದ ಮಾತಾಡ್ಸೋಣ. ಸರ್, ಈಗ ಚುನಾವಣೆ ಆರಂಭ ಆಗ್ತಾ ಇದೆ. ಈಗಾಗಲೇ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಈಗ ಹಾಲಿ ಸಂಸದರಾಗಿರ್ತಕ್ಕಂಥ ಭಗವಂತ ಖೂಬ್ ಅವರು ಬೀದರ್ ಜಿಲ್ಲೆಗೆ ಏನೆಲ್ಲ ಕೊಡುಗೆಗಳನ್ನು ನೀಡಿದ್ದಾರೆ ಸರ್? ಬೀದರ್ ಜಿಲ್ಲೆಗೆ ಭಗವಂತ ಖೂಬ್ ಅವರು ಮಾಡಿರೋ ಕಾರ್ಯಗಳಂದರೆ ಬೀದರ್ ನಾಂದೇಡ್ ರೋಡ್ ಇರ್ಬೋದು, ಇಲ್ಲಿ ಪಾಸ್ಪೋರ್ಟ್ ಆಫೀಸ್ ಇರ್ಬೋದು, ಎಲ್ಲ ಕಡೆ ನೀರಿನ ಸೌಲಭ್ಯಗಳೆಲ್ಲ ಮಾಡಿದ್ದಾರೆ. ಬಟ್ ಅವ್ರು ಪ್ರಮೋಷನ್ ಮಾಡ್ಕೊಂಡಿದ್ದಿಲ್ಲ, ಮಾಡಿದ್ವಿ ಅಂತ. ಎಲ್ಲ ಕಡೆ ಅಭಿವೃದ್ಧಿ ನಡೀತಾ ಇದೆ. ನಾವು ಮಾಡಿದ್ದೀವಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಕೇಂದ್ರದಿಂದ ಬಜೆಟ್ ತಂದು ಸಾಕಷ್ಟು ಏನೇನು ಮಾಡ್ಬೇಕು ಬೀದರ್ಗೆಲ್ಲ ಮಾಡಿದ್ದಾರೆ. ಮತ್ತು ಅದೇ ರೀತಿ ರಾಜ್ಯ ರಾಜಕಾರಣ ಅಂದರೆ ನಾವು ಏನೂ ಮಾಡ್ಬೋದು. ರಾಷ್ಟ್ರ ರಾಜಕಾರಣ ಅಂದರೆ ನಾವು ಮೋದಿನ ಗೆಲ್ಲಿಸಲೇಬೇಕು. ಯಾಕಂದರೆ ಅವರೊಂದು ನಮ್ಮ ದೇಶಕ್ಕೆ ಒಬ್ಬ ಚೌಕಿದಾರರಿದ್ದಾಗಿದ್ದಾರೆ. ಸೊ ಅದಕ್ಕೋಸ್ಕರ ನಾವು ಯಾವುದೇ ಪಕ್ಷ ಇದ್ದರೂ BJPನ ಈ ರಾಷ್ಟ್ರ ರಾಜಕಾರಣ ಬಂದರೆ BJPನೇ ಮಾಡೋದು. ಈಗ ಏನು KPCC ಕಾರ್ಯಾಧ್ಯಕ್ಷರು ಇದು ಮೊದಲನೇ ಬಾರಿಗೆ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಿಮ್ಮ ಒಮ್ಮತ ಏನು? ಹಾಲಿ ಸಂಸದರ ಬಗ್ಗೆ ಏನು ಹೇಳ್ತೀರಿ? ಆ್ಯಕ್ಚುಲಿ ನಾನು MLA ಸಾಬ್ರಿಗೆ ನಂದು ಸಜೆಷನ್ ಹೇಳೋದಿತ್ತು. ಅವ್ರು ಆ್ಯಕ್ಚುಲಿ ಲೋಕಸಭೆ ಚುನಾವಣೆಗೆ ಬರಬೇಡ್ದಾಗಿತ್ತು. ನನಗೇನೋ ಒಂಥರ ಏನು ಅನ್ನಿಸ್ತದೆ ಅಂದರೆ ಇವ್ರದ್ದು ರಾಜಕೀಯನೇ ಫ್ಲಾಪ್ ಮಾಡೋ ಅಂಥ ಷಡ್ಯಂತ್ರ ನಡೆದು ಇವ್ರಿಗೆ ಏನಾದಂದ್ರೆ ಟಿಕೆಟ್ ಘೋಷಣೆ ಮಾಡಿದ್ದಾರೆ ಅಂತೇಳಿ ನನಗೆ ಅನಿಸಿಕೆ ಅದ. ಆಮೇಲೆ ಇವತ್ತು ನಮ್ಮದು ಕರ್ನಾಟಕ ಸರ್ಕಾರದಾಗ ಇವತ್ತು ಮೈತ್ರಿ ಸರ್ಕಾರ ಏನದಂದ್ರೆ ವಿಫಲ ಅದ. ಇವತ್ತು ಯಾವುದೇ ಕಾಮಗಾರಿಗಳು ಪೂರ್ಣಗೊಂಡಿಲ್ಲ. ಈಗ 8 ತಿಂಗಳಾಯಿತು ಮೈತ್ರಿ ಸರ್ಕಾರ ಆಗಿ. ಇವತ್ತು ಒಂದೂ ಅನ್ನೋದಂದ್ರೆ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮತ್ತು ರೈತರಿಗೆ ಏನದಂದ್ರೆ ಅನ್ನೋದಂದಲ್ಲಿ ಮಾಫ್ ಮಾಡಿದ ಅಂತ ಹೇಳಿದ್ರು, ಸಾಲ ಮನ್ನಾ ಮಾಡಿದಾರೆ. ಇವತ್ತು ಯಾರ್ದು ₹1 ಸಾಲ ಮನ್ನಾ ಇನ್ನೂವರೆಗೂ ಅಕೌಂಟ್ದಾಗಿಂದ ₹1 ಸಾಲ ಮನ್ನಾ ಆಗಿಲ್ಲ. ಕೇಂದ್ರ ಸರ್ಕಾರ ಫಸಲ್ ಬಿಮಾ ಯೋಜನೆಯೊಂದು ಬಿಟ್ರೆ ಹೈದರಾಬಾದ್ ಕರ್ನಾಟಕ ಜನತೆಯ ಬಹುದಿನಗಳ ಕನಸು ಬೀದರ್ ಕಲಬುರಗಿ ರೈಲು ಓಡಾಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಉದ್ಘಾಟನೆ ಮಾಡಿಸಿದ್ದು ಬಿಟ್ರೆ ಬೇರೆ ಯಾವುದೇ ಕೆಲಸಗಳು ನಡೆದಿಲ್ಲ ಅಂತಾರೆ ಸ್ಥಳೀಯರು. ಇಲ್ಲಿ ಇನ್ನೂ ಕೆಲವು ಜನ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ಕೇಳೋಣ. ಈ ಬಾರಿ ಸರ್ ಯಾವ ರೀತಿ ಚುನಾವಣೆ ಇದೆ ಸರ್ ಇದರಲ್ಲಿ? ಈಗ ಇವ್ರು ಮಾತಾಡಿದ್ರು ಈಶ್ವರ್ ಖಂಡ್ರೆ ಅವ್ರ ಬಗ್ಗೆದಾಗ. ಭಗವಂತ ಖೂಬ್ ಅವರಿಗೆ ಇನ್ನೂ ಏರಿಯಾಗಳು ಗೊತ್ತಿಲ್ಲ. ಅವರು MP ಆಗಿ 5 ವರ್ಷ ಆಯಿತು. ಇವತ್ತಿನ ತನಕ ಅವ್ರಿಗೆ ಲಾಡ್ಗೇರಿ, ಹೂಗೇರಿ, ಕುಂಬಾರೋಡ, ಹಳದಕೇರಿ ಎಲ್ಲ ಅಂಬೋದು ಗೊತ್ತಿಲ್ಲ. ಯಾಕೆ ಇಲ್ಲೇ ಬಸ್ ಸ್ಟ್ಯಾಂಡ್ ಬಲ್ಲಿ ವಾಕಿಂಗ್ ಆಡ್ತಾರೇನು ಕರೆ ಕುರ್ಜಿಗಳು ಹಾಕಿ? ಯಾಕೆ ನಮ್ಮ ಕಡೆನೂ ಹಾಕಬೇಕಲ್ಲ. ನಮ್ಮ ಕಡೆಯಿಂದ ಮಂದಿ ಅವ್ರು ಏನದಂಬ ಅವ್ರಿಗೆ ಗೊತ್ತಿಲ್ಲ. ಅದೇ ಈಶ್ವರ್ ಖಂಡ್ರೆ ಅವರು ಒಂದು MLA ಆಗಿ ಅವ್ರಿಗೆ ಎಲ್ಲ ಏರಿಯಾ ಗೊತ್ತವ. ಅವ್ರು ಬಾಲ್ಕಿ MLA ಅವರು. ಅವ್ರಿಗೆ ಬೀದರ್ದಾಗ ಯಾವ ಏರಿಯಾ ಎಲ್ಲವೋ ಅಂಬೋದವ್ರಿಗೆ ಎಲ್ಲ ಗೊತ್ತದ. ಈಗ ಭಗವಂತ ಖೂಬ್ ಅವ್ರಿಗೆ ಏನು ಗೊತ್ತದ? ಅವ್ರು MP ಆಗಿ ಬರೀ ಬೆಂಗಳೂರು ಅಲ್ಲಿ ಇಲ್ಲಿ ತಿರುಗಾಡ್ರೆ ಕೆಲಸ ಆಗ್ತವೇನು? ಇನ್ನು ಮಂದಿದು ಸಮಸ್ಯೆ ಎಂಬುದು ಏನಂಬುದು ಅವ್ರಿಗೆ ಈ ಕಡೆಯಿಂದ ಏರಿಯಾದ ಒಬ್ಬರದು ಗೊತ್ತಿಲ್ಲ. ನಾ ಬೀದರ್ ಜಿಲ್ಲೆನಲ್ಲೂ ಕೊಟ್ಟಿಲ್ಲ ಮತ್ತು ದೇಶನಲ್ಲೂ ಯುವಕರಿಗೆ ಉದ್ಯೋಗ ಕೊಟ್ಟಿಲ್ಲ. ಮತ್ತು ವಿಶೇಷವಾಗಿ ಕೈಗಾರಿಕಾ ಉದ್ಯಮಗಳು ಮಾಡಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಇವತ್ತು ಬಹುಸಂಖ್ಯಾತ ಇರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ಬೀದರ್ನಲ್ಲಿ ಕಾಡ್ತಾ ಇದೆ, ಪೂರಾ ದೇಶನಲ್ಲಿ ಕಾಡ್ತಾ ಇದೆ. ಇಲ್ಲಿವರೆಗಾದ್ರೂ MP ಹಿಂದೆ MP ಮಾಡಿಲ್ಲ, ಮತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ಕೂಡ ಮಾಡಿಲ್ಲ. ಮತ್ತು ಈಗೇನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಹೇಳ್ಕೊತಾನೆ ಓಡಾಡ್ತಾರೆ ಈಶ್ವರ್ ಖಂಡ್ರೆಜಿಯವರು. ಅವರೂ ಸಹ ಎಬಿಲಿಟಿ ಇಲ್ಲ ಅಂತ ಈ ಒಂದು ಸಂದರ್ಭನ ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ಮತ್ತೊಂದು ಕಡೆ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಮೀರಿಸುವಂತ ಘಟನೆ ನಡೆದ ಕಲ್ಯಾಣರ ನಾಡಿನ ಗೋರ್ಟಾ ಗ್ರಾಮವನ್ನ ಆದರ್ಶ ಗ್ರಾಮ ಮಾಡದೇ ಇರೋದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಜಾತಿ ಬಲಿಷ್ಠ? ಇಲ್ಲಿ ಯಾವ ಸಮುದಾಯದವರು ಯಾರ ಪರ? ಬೀದರ್ ಲೋಕಸಭೆಯನ್ನ ಸೂಕ್ಷ್ಮವಾಗಿ ಗಮನಿಸಿ ಜಾತಿ ಲೆಕ್ಕಾಚಾರದಲ್ಲಿ ನೋಡಿದಾಗ
ಅತಿ ಹೆಚ್ಚು ಮುಸ್ಲಿಂ ಸಮುದಾಯವಿದ್ದು 2ನೇ ಸ್ಥಾನದಲ್ಲಿ ಲಿಂಗಾಯತ ಸಮುದಾಯವಿದೆ. ಇನ್ನುಳಿದಂತೆ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಗೆ ಸೇರಿದ ಮತದಾರರಿದ್ದಾರೆ. ಉಳಿದಂತೆ ಮರಾಠ ಸಮುದಾಯದ ಮತಗಳು ಸಹ ಇಲ್ಲಿವೆ. ಈ ಒಂದು ಲೆಕ್ಕಾಚಾರ ನೋಡಿದಾಗ ಮುಸ್ಲಿಂ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರಿದ್ರೂ ಇಲ್ಲಿ ವೀರಶೈವ ಲಿಂಗಾಯತ ಮತ್ತು ಮರಾಠ ಮತಗಳು ಚುನಾವಣಾ ಫಲಿತಾಂಶದಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅನ್ನೋದು ಸುಳ್ಳಲ್ಲ. ಓಕೆ, ಹಾಗಾದ್ರೆ 2019ರ ಲೋಕಸಭಾ ಚುನಾವಣೆಯ ಬೀದರ್ ಕ್ಷೇತ್ರ ಯಾವ ರೀತಿ ರಂಗೇರಿದೆ, ಏನೆಲ್ಲ ಅಂಕಿಅಂಶಗಳಿದ್ದಾವೆ, ಸ್ಥಿತಿಗತಿಗಳೇನು ಅನ್ನೋದನ್ನ ನೋಡೋಣ. 2019ರ ಲೋಕಸಭಾ ಕ್ಷೇತ್ರದಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಪುರುಷ ಮತದಾರರ ಸಂಖ್ಯೆ 6,90,18. ಇನ್ನು ಮಹಿಳಾ ಮತದಾರರ ಸಂಖ್ಯೆಯನ್ನು ಗಮನಿಸಿದಾಗ 6,39,527. ಆಲ್ಮೋಸ್ಟ್ ಈಕ್ವಲ್ ಫೈಟ್ ಅಲ್ಲಿ ಇದೆ. ಇನ್ನು ಇತರೆ 47 ಅಂತ ಇಲ್ಲಿ ಹೇಳಲಾಗಿದೆ. ಒಟ್ಟು ಮತದಾರರ ಸಂಖ್ಯೆ 13,29,545. ಹಾಗಾದ್ರೆ ಎಷ್ಟು ಮತದಾರರು ಅಲ್ಲಿ ಮತ ಚಲಾವಣೆ ಮಾಡ್ತಾರೆ ಅನ್ನುವ ಆಧಾರದ ಮೇಲೆ ಆ ಒಂದು ಸ್ಪರ್ಧೆ ಕೂಡ ತುಂಬಾ ರಂಗೇರಿದಂಥ ವಾತಾವರಣವನ್ನ ಕಂಡುಕೊಳ್ಳಲಿದೆ. ಓಕೆ ವೀಕ್ಷಕರೇ, ಇನ್ನು ಕ್ಷೇತ್ರದ ಜಾತಿವಾರು ಮತದಾರರ ವಿವರವನ್ನು ತೆಗೆದುಕೊಂಡ್ರೆ ಅಲ್ಲಿ ಲಿಂಗಾಯತ ಸಮುದಾಯದಿಂದ 4.37 ಲಕ್ಷ ಮತಗಳು ಕಾಣಸಿಗ್ತವೆ. ಇನ್ನು ಹಿಂದುಳಿದ ವರ್ಗದಿಂದ ಸೇಮ್ 4.37 ಲಕ್ಷ ಮತದಾರರ ಸಂಖ್ಯೆ ಇದೆ. ಅಲ್ಪಸಂಖ್ಯಾತರು 3.85 ಲಕ್ಷ. ಇನ್ನು ಇತರೆ 4.9 ಲಕ್ಷ ಅಂತ ಹೇಳಲಾಗಿದೆ. ಅಂದರೆ ಇಲ್ಲಿ ಇತರೆ ಮತ್ತು ಅಲ್ಪಸಂಖ್ಯಾತರು ಫ್ಯಾಕ್ಟರ್ ತುಂಬ ಕೌಂಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಇನ್ನು ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಮಾನ್ಯತೆಗಾಗಿ ಹೋರಾಟ ಆರಂಭವಾಗಿದ್ದೇ ಗಡಿನಾಡು ಬೀದರ್ ಜಿಲ್ಲೆಯಿಂದ. ಸ್ವತಂತ್ರ ಧರ್ಮಕ್ಕಾಗಿ ಲಿಂಗಾಯತರು ಹೋರಾಟ ನಡೆಸಿದಾಗ ಲಿಂಗಾಯತ ಪ್ರಮುಖರು ಈಗ ಸೈಲೆಂಟ್ ಆಗಿದ್ದಾರೆ. ಇದು ಯಾರಿಗೆ ಲಾಭವಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಾರೆ ಬಿಜೆಪಿಯ ಭದ್ರಕೋಟೆಯಾಗಿರುವ ಬೀದರ್ನಲ್ಲಿ ಮೈತ್ರಿ ಸರ್ಕಾರದ ಅಭ್ಯರ್ಥಿಗಳ ನಡುವೆ ಫೈಟ್ ಹೆಚ್ಚಾಗ್ತಿದೆ. ಇತ್ತೀಚಿನ ಲೋಕಸಮರ ಇತಿಹಾಸ ನೋಡಿದ್ರೆ ಇಬ್ಬರಿಗೂ ಒಂದು ಬಾರಿ ಅವಕಾಶ ಕೊಟ್ಟ ಇತಿಹಾಸವಿದೆ. ಆದರೆ ಈ ಬಾರಿ ಮತದಾರರು ಯಾರ ಕೈ ಹಿಡಿತಾರೆ ಅನ್ನೋದು ಕಾದು ನೋಡಬೇಕು. ಬಿಜೆಪಿಯ ಭದ್ರಕೋಟೆಯಾಗಿರುವ ಬೀದರ್ನಲ್ಲಿ ಮೈತ್ರಿ ಅಭ್ಯರ್ಥಿಗಳ ನಡುವೆ ಬಿಜೆಪಿ ಭಾರೀ ಪೈಪೋಟಿ ನಡೆಸಿದೆ. ಇತ್ತೀಚಿನ ಲೋಕಸಮರ ಇತಿಹಾಸವನ್ನು ವೀಕ್ಷಿಸಿದರೆ ಒಬ್ಬೊಬ್ಬರಿಗೆ ಒಂದೊಂದು ಬಾರಿ ಅವಕಾಶ ಕೊಟ್ಟಿರುವಂತಹ ಇತಿಹಾಸವಿದೆ. ಹಾಗಾದರೆ ಈ ಬಾರಿಯ ಲೋಕಸಮರದಲ್ಲಿ ಯಾವ ಅಭ್ಯರ್ಥಿಯನ್ನು ಮತದಾರರು ಕೈ ಹಿಡಿತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇದೇ ಈ ಹೊತ್ತಿನ ವಿಶೇಷ ಮಹಾಭಾರತ ಮಹಾಸಂಗ್ರಾಮ. TV5 ಇದು ವಾಸ್ತವದ ಪ್ರತಿರೂಪ.